ಜಾತಿ ಗಣತಿ ಸರ್ವೆ ಮನೆ ಮನೆಯಲ್ಲಿ ನಡೆದಿದೆಯಾ ಅನ್ನೋದ್ರ ಬಗ್ಗೆ ಪವರ್ ಟಿವಿ ರಾಜ್ಯಾದ್ಯಂತ ಅತಿ ದೊಡ್ಡ ರಿಯಾಲಿಟಿ ಚೆಕ್ ಅನ್ನು ನಡೆಸುತ್ತಿದೆ. ಮಂಡ್ಯದಲ್ಲಿ ಜಾತಿ ಗಣತಿಯ ಸರ್ವೆ ನಡೆದಿದೆಯಾ ಏನು ಎತ್ತ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮನು ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಸರ್, ಈಗ ಸರ್ಕಾರ ಈಗ ಜಾತಿ ಗಣತಿ ಬಗ್ಗೆ ಒಂದು ಧ್ವನಿ ಎತ್ತಿದೆ, ಅಂದ್ರೆ ವರದಿ ಬಿಟ್ಟಿದೆ. ಆ ವರದಿ ಬಗ್ಗೆ ಏನ್ ಹೇಳ್ತೀವಿ ಸರ್? ಸಿದ್ದರಾಮಯ್ಯ ಸರ್ಕಾರ ಈ ರಾಜ್ಯದಲ್ಲಿ ಉತ್ತಮವಾದ ಸರ್ಕಾರ ನಡೆಸ್ತಾ ಇದೆ. ಅದರಲ್ಲೂ ಒಳ್ಳೆ ಅಭಿಪ್ರಾಯ ಇದೆ. ಅದನ್ನ ಜಾತಿ ಗಣತಿಯನ್ನ ಸತ್ಯಾಂಶನ ಬಯಲಿಗೆ ತಂದಿದ್ದಾರೆ. ಅದು ಸ್ವಾಗತಾರ್ಹ ಅಂತ ನಾನು ಹೇಳಕ್ ಬಯಸ್ತೀನಿ. ವಿರೋಧ ಪಕ್ಷರು ಅಂದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನವರು ಇದು ಯಾವುದೋ ಒಂದು ಸಮುದಾಯ ಓಲೈಕೆ ಮಾಡಕ್ಕೆ ಅಥವಾ ಅದ್ರ ಜೊತೆಗೆ ಒಂದು ಕಾಂಗ್ರೆಸ್ ಪಕ್ಷ ಅನುಕೂಲಕ್ಕಾಗಿ ಇದು ವರದಿ ಬಿಡುಗಡೆ ಮಾಡಿದೆ ಅಂತ ಆರೋಪಿಸ್ತಿದ್ದಾರೆ. ಅದ್ರ ಬಗ್ಗೆ ಜಾತಿ ಓಲೈಕೆ ರಾಜಕಾರಣ ಅಲ್ಲ ಇದು. ಆದ್ರೆ ಜಾತಿ ಗಣತಿ ಮಾಡ್ಬೇಕು, ಆದ್ರೆ ಅದು ವ್ಯವಸ್ಥಿತಪೂರ್ವಕವಾಗಿ ಮಾಡಿಲ್ಲ, ಉದ್ದೇಶಪೂರ್ವಕವಾಗಿ ಮಾಡಿರೋದು ಅಂತ ಹೇಳ್ತಾರೆ. ಇಲ್ಲ, ಅಲ್ಲೇ ಕುಟುಂಬ ಮಾಡ್ಬಿಟ್ಟಿದಾರ ಅಂತ ಅವ್ರಿಗೆ. ಹಳ್ಳಿಗೆ ಬಂದು ಮಾಡಿಲ್ವಾ ಅವ್ರಿಗೆ? ಹಳ್ಳಿಗೆ ಬಂದು ಜನ ಗಣತಿ ಯಾವ ಜನ ಎಷ್ಟೈತೆ, ಯಾರು ಮಟ್ಟಕ್ಕೆ ಅವ್ರ ಏನಂತ ವರದಿ ಮಾಡವ್ರೆ. ಅದು ಸಾಬೀತು ಮಾಡ್ಬೇಕು. ಸುಮ್ಮನೆ ಏನೇನೋ ರಾಜಕೀಯವಾಗಿ ಯಾವ್ದೋ ಬೆಳೆ ಬೆಸ್ಕೊಳಕ್ ಮಾತಾಡ್ಬಾರ್ದು. ಬಿಜೆಪಿ ಅಂದ್ರೆ ರಾಜ್ಯದಲ್ಲಿ ಲಿಂಗಾಯತರು ಮತ್ತೆ ಒಕ್ಕಲಿಗರು ಪ್ರಾಬಲ್ಯ ಐತೆ, ಆದ್ರೆ ಅವ್ರನ್ನೇ ಅಲ್ಪಸಂಖ್ಯಾತರ ಮಾಡಿ ಅಲ್ಪಸಂಖ್ಯಾತರನ್ನ ಬಹುಸಂಖ್ಯಾತರಾಗಿ ಮಾಡಿರೋ ಆರೋಪ ಇದೆ. ಅದೇನು ಮಾಡಿಲ್ವಲ್ಲ ಇನ್ನು ಅವರು. ಜಾತಿ ಗಣತಿನ ಒಂದು ವರದಿ ತಗೊಂಡ್ಬಂದವ್ರೆ, ಅದನ್ನ ಪ್ರಸ್ತಾವನೆ ಮಾಡಿ ಮುಂದುವರಿಬೇಕು ಅಂತ ಹೇಳವ್ರೆ. ಇವ್ರಿಗೆಲ್ಲ ಓದ್ಕೊಂಡಿದ್ದು ಜೆಡಿಎಸ್ ನವ್ರಿಗೂ ಬಿಜೆಪಿಯವ್ರಿಗೂ. ಜಾತಿ ಗಣತಿಯನ್ನ ಬಿಡುಗಡೆ ಮಾಡಿದೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀವಿ ಸರ್? ಜಾತಿ ಜನಗಣತಿ ಅಧಿಕಾರಿಗಳು ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮನ್ನ ಎಲ್ಲಾ ಅಂಕಿಅಂಶಗಳು ಮಾಹಿತಿಯನ್ನು ಕೂಡ ತಗೊಂಡಿದ್ದಾರೆ. ಅದು ಜಾತಿ ಗಣತಿ ಸರ್ಕಾರ ಮಾಡಿರ್ತಕ್ಕಂಥದ್ದು ಸಮರ್ಥನೀಯ. ಅದಲ್ದೇ ವಿರೋಧ ಪಕ್ಷದ ಮತ್ತೆ ಜೆಡಿಎಸ್ ಮತ್ತೆ ಬಿಜೆಪಿ ಅವರು ಹೇಳ್ತಾರೆ ಇದು ಯಾವುದೋ ಒಂದು ಸಮುದಾಯ ಮತ್ತೆ ಅವರು ರಾಜಕೀಯ ಕಾಂಗ್ರೆಸ್ ಪಕ್ಷ ರಾಜಕೀಯಕ್ಕಾಗಿ ಮಾಡಿದಂತ ಜಾತಿ ಜನಗಣತಿ ಅಂತ ಆರೋಪಿಸ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಆರೋಪ ಎಲ್ಲ ಸುಳ್ಳು. ಯಾಕೆಂತ ಹೇಳಿದ್ರೆ ಅವರು ರಾಜಕೀಯ ಮೇಲ್ನೋಟಕ್ಕೆ ಹೇಳಿರ್ತಕ್ಕಂಥದ್ದು, ಇದು ಸತ್ಯಾಂಶ ಕೂಡ ಇದೆ. ಆ ಆರೋಪ ಎಲ್ಲ ಸುಳ್ಳು. ನಮ್ಮ ರಾಜ್ಯ ಸರ್ಕಾರ ಜಾತಿ ಗಣತಿ ಬಗ್ಗೆ ಮಾಹಿತಿಯನ್ನ ಈಗ ಆಲ್ರೆಡಿ ಎಲ್ಲ ಕಡೆ ಬಿಟ್ಟಿರೋದ್ರಿಂದ ಆ ಜಾತಿ ಗಣತಿನಲ್ಲಿ ನಮ್ಮ ಲಿಂಗಾಯತ ಸಮುದಾಯ ಏನಿದೆ ಅದರ ಅಂಕಿಅಂಶಗಳೇನಿದೆ ಅದು ತುಂಬಾ ಕಡಿಮೆ ತೋರಿಸ್ತಾ ಇರ್ತಕ್ಕಂಥದ್ದು. ಅದ್ರ ವಿಷಯವಾಗಿ ಹೇಳ್ಬೇಕಂತಂದ್ರೆ ನಮ್ದು 1.5 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಸಮುದಾಯವನ್ನ ಬರೀ ಕೇವಲ 81 ಲಕ್ಷ ಜನಸಂಖ್ಯೆಗೆ ಇಳಿಕೆಯನ್ನ ಮಾಡಿ ನಮ್ಮ ಸಮುದಾಯಗಳಲ್ಲೇ ಪಂಗಡಗಳನ್ನ ಮಾಡಿ ಒಡೆದಾಳ್ತಕ್ಕಂತಹ ಒಂದು ನೀತಿಯನ್ನ ಮಾಡಿರ್ತಕ್ಕಂಥದ್ದು. ನಮ್ಮ ಲಿಂಗಾಯತ ಸಮುದಾಯದ ಎಲ್ಲಾ ನಮ್ಮ ಅಖಿಲ ಭಾರತ ವೀರಶೈವ ಸಮಾಜದ ಪರವಾಗಿ ನಮ್ಮ ತಾಲೂಕು ಅಧ್ಯಕ್ಷನಾಗಿ ಮತ್ತೆ ಎಲ್ಲಾ ನಮ್ಮ ಲಿಂಗಾಯತ ಸಮುದಾಯದ ಪರವಾಗಿ ನಾವಿನ್ನ ಪ್ರತಿಭಟನೆಯನ್ನ ಮಾಡಿ ಖಂಡಿಸ್ತೀವಿ. ಮತ್ತೆ ಇದ್ರ ಬಗ್ಗೆ